ಇಂದಿನ ವಿಷಯ ಮಾತು ಭಾಷೆ, ಮೆದುಳಿನಲ್ಲಿ ಸರಸ್ವತಿಯ ನೆಲೆ. ಮಾತು ಅಥವಾ ಭಾಷೆಯನ್ನು ಕುರಿತಾಗಿ ಭಾರತೀಯರಷ್ಟು ಭಾವುಕರಾಗಿರ್ತಕ್ಕಂಥ ಸಂಸ್ಕೃತಿ ನಾಗರಿಕತೆ ಮತ್ತೊಂದಿಲ್ಲ. ವೈದಿಕರು ಮಾನಸ ಸರೋವರದಿಂದ ವಚಸ್ಸೆಂತಕ್ಕಂಥ ಕಮಲ ಹರಿತಂತ ಮಾತನ್ನ ಮತ್ತು ಭಾಷೆಯನ್ನ ಕಲ್ಪಿಸಿಕೊಂಡಿದ್ರು. ದೇವರಾಡ್ತಕ್ಕಂಥ ಮಾತನ್ನ ಕೀರ್ವಾಣಿ ಅಂತವರು ಕರೆದಿದ್ರು. ಇದಕ್ಕಿಂತ ಬೇರೆಯಾಗಿ ಜೈನರು ಪರಮ ಜಿನೇಂದ್ರವಾಣಿಯ ಸರಸ್ವತಿ, ಅದು ಬೇರೊಂದು ಪೆಣ್ಣ ರೂಪಂ ತಳೆದುದಂತಲೂ ಸರ್ವಭಾಷಾಮಯಿ ಅಂತಲೂ ಭಾವಿಸಿದ್ರು. ವಾಗ್ದೇವಿಯನ್ನು ನೆನೆಯದೆ ನಮ್ಮ ಯಾವುದೇ ಪ್ರಾಚೀನ ಕವಿ ತನ್ನ ಲೇಖನಿಯನ್ನ ಎತ್ತುತ್ತಾ ಇರಲಿಲ್ಲ. ಮಾತು, ಭಾಷೆ, ಜ್ಞಾನ ಎಲ್ಲವನ್ನ ಶಾರದೀಯ ಕಲ್ಪನೆಯಲ್ಲಿ ಒಗ್ಗೂಡಿಸಿ ಭಾರತೀಯರು ಭಾವುಕರಾಗಿದ್ದರು. ಬಸವಣ್ಣನವರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಕರೆದರು. ಇವೆಲ್ಲ ಭಾವುಕ ಸಂಗತಿಗಳಾಗಿದ್ದು, ನಿಜವಾಗಿಯೂ ಮಾತು ಎಂದ್ರೇನು, ಭಾಷೆ ಎಂದ್ರೇನು ಅನ್ನೋ ಬಗ್ಗೆ ವಿಜ್ಞಾನ ಏನು ಹೇಳ್ತಿದೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮನುಷ್ಯನನ್ನ ಇತರ ಪ್ರಾಣಿಗಳಿಗಿಂತ ವಿಶಿಷ್ಟವಾಗಿ ಬೇರೆಯಾಗಿರಿಸತಕ್ಕಂಥದ್ದು ಮಾತು ಮತ್ತು ಭಾಷೆ. ಮಾತಿನಿಂದಲೇ ಭಾಷೆಯಿಂದಲೇ ನಾವು ಮಾನವರಾಗಿದ್ದೀವಿ. ಅಂದ್ರೆ ನಾವು ಸೋಜಿಗೆ ಪಡೆದಂತಹ ಯಾವ ಅಂಶವೂ ಇಲ್ಲ. ಮಾನವ ಸಾಮಾಜಿಕ ಜೀವಿಯಾಗಿರೋದ್ರಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂವಹನ ನಡೆಸೋದಕ್ಕೆ ಮಾತು ಮತ್ತು ಭಾಷೆ ಬೇಕೇ ಬೇಕು. ಭಾಷೆ ಅಂತಕ್ಕಂಥದ್ದು ಬಹಳ ಸಂಕೀರ್ಣವಾದ ಹಲವು ನಂಟುಗಳ ಗಂಟಿನ ಕ್ರಿಯೆ. ಮನುಷ್ಯ ಮಾತಾಡೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೆದುಳಿನಲ್ಲಿ ಬಹಳ ಸಂಕೀರ್ಣವಾದಂತಹ ನೆರಜಾಲದ ವ್ಯವಸ್ಥೆ ಬೇಕಾಗುತ್ತೆ. ಭಾಷೆ ಎಲ್ಲ ಮನುಷ್ಯರಿಗೆ ಹುಟ್ಟಿನಿಂದಲೇ ಒಂದು ಬಂದಿರತಕ್ಕಂಥ ಅನನ್ಯ ಸಾಮರ್ಥ್ಯ ಅಂತಕ್ಕಂಥದ್ದನ್ನ ನಾವು ಗಮನಿಸೇ ಇರ್ತೀವಿ. ಎಲ್ಲ ಮಕ್ಕಳು ಕೂಡ ಮಾತನ್ನು ಕೇಳಿಸಿಕೊಂಡೇ ಅದನ್ನು ಕಲಿತೇವೆ. ಮನುಷ್ಯರಿಗೆ ಜಗತ್ತಿನ ಯಾವುದೇ ಭಾಷೆಯನ್ನು ಕಲಿತಕ್ಕಂಥ ಸಾಮರ್ಥ್ಯ ಕೂಡ ಇದೆ. ಯಾವುದೇ ತರಬೇತಿ ಇಲ್ಲದೆ ಮಾತಿನ ವಾತಾವರಣದ ಮೂಲಕವೇ ಮಕ್ಕಳು ಮಾತನಾಡತಕ್ಕಂಥ ಮತ್ತು ಭಾಷೆಯ ಸಾಮರ್ಥ್ಯವನ್ನ ಪಡಿತಾರೆ. ಕಿವುಡು ಮಕ್ಕಳಿಗೆ ದನಿ ಕೇಳದೆ ಇರೋದ್ರಿಂದ ಅವು ತಮ್ಮದೇ ಆದಂತಹ ಸನ್ನೆಯ ಭಾಷೆಯನ್ನ ಬಳಸಿಕೊಳ್ತವೆ. ಮಾತು ಮತ್ತು ಭಾಷೆ ಬಹಳ ಸಂಕೀರ್ಣವಾದ ನಡವಳಿಕೆಯ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಅದರ ಮೂಲ ಎಲ್ಲಿದೆ, ಅದನ್ನ ಹೇಗೆ ವಿಕಾಸಗೊಳಿಸುವಂತ ತೀರ್ಮಾನ ಮಾಡೋದು ಬಹಳ ಕಷ್ಟಕರವಾದಂತಹ ಸಂಗತಿ. ಮಾತಿನ ಮೂಲ ಮೆದುಳಿನಲ್ಲಿದೆ ಅಂತ ತಿಳಿದ್ರು ಕೂಡ ಮೆದುಳಿನ ವಿದ್ಯುತ್ ರಾಸಾಯನಿಕ ಚಟುವಟಿಕೆಗಳನ್ನ ಈಗಿನಂತೆ ಅಳೆದು ದಾಖಲಿಸಿ ನೋಡ್ತಕ್ಕಂಥ ತಂತ್ರಜ್ಞಾನ ಇಲ್ಲದೆ ಇರಬೇಕಾದ್ರೆ ವಿಜ್ಞಾನಿಗಳು ಮಾತು ಮತ್ತು ಭಾಷೆಯ ಮೂಲವನ್ನು ನೀಡೋದಕ್ಕೆ ಬಹಳ ಪ್ರಯಾಸ ಪಟ್ಟಿದ್ರು. ತಂತ್ರಜ್ಞಾನದ ಮುನ್ನಡೆ, ಇಇಜಿ ಮತ್ತು ಎಂಆರ್ಐ ಮುಂತಾದಂತಹ ಯಂತ್ರಗಳು ಮೆದುಳಿನ ಚಟುವಟಿಕೆಗಳನ್ನು ಅಳೆದು ದಾಖಲಿಸೋದಕ್ಕೆ ಸಾಧ್ಯವಾಗಿಸಿದವು. ಇದರಿಂದ ಮಾತಿನ ಹಿಂದಿರತಕ್ಕಂಥ ನರವಿಜ್ಞಾನವನ್ನು ತಿಳಿಯೋದಕ್ಕೆ ಸರಿಯಾದ ದಾರಿಯಲ್ಲಿ ಸಾಗೋದು ಸಾಧ್ಯ ಆಯಿತು. ಮಾತು ಭಾಷೆ ಉಂಟಾದಾಗ ಮೆದುಳಿನಲ್ಲಿ ಎಲ್ಲಿ ಏನಾಗ್ತದೆ ಅಂತ ತಿಳಿಯೋದು ಬಹಳ ಕಷ್ಟವಾದಂತಹ ಕೆಲಸ. ಮೆದುಳಿನಲ್ಲಿ ಊನಗಳಿರುವ ಹಾಗೆ ಮೆದುಳಿಗೆ ಧಕ್ಕೆಗೊಳಗಾದವರಲ್ಲಿ, ಮೆದುಳಿನ ಕೋಶಗಳು ಸತ್ತವರಲ್ಲಿ ನಡೆಸಿದಂತಹ ಸಂಶೋಧನೆಗಳು ಮಾತಿನ ಮೂಲ ಎಲ್ಲಿದೆ ಅಂತ ಗುರುತಿಸೋದಕ್ಕೆ ಆರಂಭಿಕ ಕುರುಹುಗಳನ್ನ ನೀಡಿದವು. ಮೆದುಳಿನಲ್ಲಿ ಬ್ರೋಕ್ ಹಾಗೂ ವೆರ್ನಿಕ್ ಅಂತಕ್ಕಂಥ ಎರಡು ಪ್ರದೇಶಗಳು ಮನುಷ್ಯರ ಭಾಷೆ ಮತ್ತು ಮಾತುಗಳನ್ನ ನಿಯಂತ್ರಿಸುತ್ತವೆ ಅಂತ ವಿಜ್ಞಾನಿಗಳು ಪತ್ತೆ ಹಚ್ಚಿದರು. ಫ್ರೆಂಚ್ ಶಸ್ತ್ರಚಿಕಿತ್ಸಕರಾಗಿದ್ದಂತಹ ಪೌಲ್ ಬ್ರೋಕ ಈ ಜಾಗವನ್ನು ಮೊದಲಿಗೆ ಗುರುತಿಸಿದ್ರಿಂದ ಆತನ ಹೆಸರಿನಲ್ಲಿ ಇದನ್ನು ಕರೆಯಲಾಗುತ್ತೆ. ಮೆದುಳಿನ ಬ್ರೋಕ ಪ್ರದೇಶ ಧಕ್ಕೆಗೊಳಗಾದಾಗ ಏನು ಹೇಳಬೇಕಂತ ಗೊತ್ತಿದ್ರು ಕೂಡ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಅಭಿವ್ಯಕ್ತಿಗೆ ಬೇಕಾದಂತಹ ಪದ ವ್ಯಾಕರಣ ಇದಕ್ಕೆ ಒಳಗಾದವರಿಗೆ ತಪ್ಪೋದಿಲ್ಲ. ಜರ್ಮನ್ ನರವಿಜ್ಞಾನಿ ಕಾರ್ಲ್ ವೆರ್ನಿಕೆ ಮೆದುಳಿನ ಭಾಗ ಸರಿಯಾಗಿ ಕೆಲಸ ಮಾಡದೆ ಇದ್ರೆ ಒಂದು ಬಗೆಯ ಮಾತಿನ ತೊಂದರೆ ಉಂಟಾಗೋದನ್ನ ಗುರುತಿಸ್ತಾನೆ. ಈ ತೊಂದರೆ ಇರ್ತಕ್ಕಂಥ ರೋಗಿಗಳಿಗೆ ಭಾಷೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನುಡಿಗಟ್ಟುಗಳನ್ನ ಅವರು ಕಟ್ತಾರೆ, ಆದ್ರೂ ಇವರ ಮಾತು ಲೋಲಂಟೆ ಆಗಿರುತ್ತೆ. ಆದ್ರಿಂದ ಇದನ್ನು ನಿರಂಗಳ ಮಾತಿನ ದೋಷ ಅಂತ ಕೂಡ ಕರೆಯಲಾಗುತ್ತೆ. ಅತ್ಯಾಧುನಿಕ ಉಪಕರಣಗಳು ಬಂದ ನಂತರ ವಿಜ್ಞಾನಿಗಳು ಮೆದುಳಿನ ಇತರ ಪ್ರದೇಶಗಳ ಬಗ್ಗೆಯೂ ಕೂಡ ಗಮನ ಹರಿಸತೊಡಗಿದರು. ವಾಡಾ ಹೆಸರಿನ ಒಂದು ಪರೀಕ್ಷೆಯ ಮೂಲಕ ಮೆದುಳಿನ ಒಂದು ಭಾಗಕ್ಕೆ ಮಾತು ಮತ್ತು ಭಾಷೆಯ ಸಾಮರ್ಥ್ಯಗಳು ನೆಲೆಗೊಂಡಿರ್ತಕ್ಕಂಥದ್ದನ್ನ ಪತ್ತೆ ಹಚ್ಚಲಾಯಿತು. ಕೆಲವು ರಾಸಾಯನಿಕಗಳನ್ನ ಮೆದುಳಿಗೆ ಏರಿಸಿ ಮೆದುಳಿನ ಅರ್ಧ ಭಾಗ ಮಲಗುವಂತೆ ಅಥವಾ ಎಚ್ಚರ ಇರದಂತೆ ಮಾಡಿ ಯಾವ ಕೆಲಸಗಳನ್ನ ಯಾವ ಮೆದುಳಿನ ಭಾಗ ಸರಿಯಾಗಿ ಮಾಡ್ತದೆ, ಹಾಗೆಯೇ ಯಾವುದನ್ನ ಸರಿಯಾಗಿ ಮಾಡಲಾಗುತ್ತಿಲ್ಲ ಅಂತ ವಿಜ್ಞಾನಿಗಳು ಗುರುತಿಸತೊಡಗಿದರು. ದೇಹದ ಬಲಭಾಗವನ್ನು ನಿಯಂತ್ರಿಸತಕ್ಕಂಥ ಮೆದುಳಿನ ಎಡಭಾಗದಲ್ಲಿ ಭಾಷೆ ಮತ್ತು ಮಾತಿನ ಮೂಲ ಇದೆ ಅಂತ ತಿಳಿದು ಬಂತು. ಮೆದುಳಿನ ಎಡಭಾಗವನ್ನ ಕ್ರಿಯಾಹೀನ ಆಗಿಸಿದಾಗ ಮಾತನಾಡತಕ್ಕಂಥದ್ದು ಹಾಗೂ ಮಾತನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯಗಳು ಬಹಳ ಮಟ್ಟಿಗೆ ಕುಗ್ಗಿದ್ವು. ಮೆದುಳಿನಲ್ಲಿ ಕೇಳಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಪ್ರದೇಶಗಳಲ್ಲಿಯೇ ಮಾತಿನ ಆರಂಭಿಕ ಸಂಸ್ಕರಣೆಗಳು ಆಗ್ತವೆ. ಇಲ್ಲಿ ಕಿವಿಯಿಂದ ದಕ್ಕಿದ ದನಿ ಅರ್ಥಬದ್ಧ ಆಗತೊಡಗುತ್ತೆ. ಮಾತು ಶಬ್ದ ಆಗಿರೋದ್ರಿಂದ ಅದರ ಸಾಮರ್ಥ್ಯ ಬಹುತೇಕ ಕೇಳಿಸಿಕೊಂಡು ಅರ್ಥೈಸತಕ್ಕಂಥ ಸಾಮರ್ಥ್ಯ ಕೂಡ ಆಗಿರುತ್ತೆ. ಸದ್ದು ಕಿವಿಗೆ ಬಂದಾಗ ಅದನ್ನು ಸಂಸ್ಕರಿಸೋದಕ್ಕೆ ಮೆದುಳಿನ ಎಡ ಮತ್ತು ಬಲಭಾಗಗಳಿಗೆ ಸಾಗಿಸಲ್ಪಡ್ತದೆ.
ಈ ದಾರಿನಲ್ಲಿ ಸದ್ದು ಮಾತಾಗಿ ಅರ್ಥ ಆಗ್ತೊಡಗುತ್ತೆ. ಇದು ತುಟಿ ನಾಲಿಗೆ ಚಲನೆಯನ್ನು ಕೂಡ ನಿರ್ಧಾರ ಮಾಡುತ್ತೆ. ಮೆದುಳಿನ ಬಲಭಾಗ ಭಾಷೆಯಲ್ಲಿರ್ತಕ್ಕಂಥ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತದೆ. ಈ ಭಾಗಕ್ಕೆ ಧಕ್ಕೆ ಆದರೆ ಮಾತಿನ ಸಾಮರ್ಥ್ಯ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕುಗ್ಗೋದಿಲ್ಲ, ಆದ್ರೂ ಕೂಡ ಮಾತಿನ ಭಾವನೆಗಳು ದಕ್ಕೋದಿಲ್ಲ. ಬಾಲ್ಯದಲ್ಲಿ ಮೆದುಳಿನ ಭಾಷೆಯ ಕೇಂದ್ರ ಆಗಿರ್ತಕ್ಕಂಥ ಎಡಭಾಗಕ್ಕೆ ಧಕ್ಕೆ ಆದರೆ ಅದರ ಕೆಲಸವನ್ನ ಬಲಭಾಗ ನಿರ್ವಹಿಸೋದು ಕೂಡ ಗೊತ್ತಾಗಿದೆ. ಮಾತು ಭಾಷೆ ಮೆದುಳು ಕುರಿತಾಗ ಹೆಚ್ಚಿನ ಸಂಶೋಧನೆಗಳು ಈಗ ಜರುಗ್ತಾ ಇದ್ದಾವೆ. ವಾದ್ಯ ವಿಚಾರದೆ ಮೆದುಳಿನ ಯಾವ ಭಾಗದಲ್ಲಿ ನೆಲೆಸಿದ್ದಾಳೆ ಅಂತ ವಿಜ್ಞಾನ ಈಗ ಗುರುತಿಸಿ ವಿವರಗಳನ್ನ ನೀಡ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ನಾವು ಮನುಷ್ಯ ಬಹಳ ಭಾವುಕವಾಗಿ ಕಾಣ್ತಾ ಇದ್ದಂತಹ ಮನುಷ್ಯನಿಗೆ ಮಾತ್ರ ಸೀಮಿತವಾದಂತಹ ಮಾತು ಭಾಷೆಯಂತಹ ಇತರ ಸಂಗತಿಗಳ ವೈಜ್ಞಾನಿಕ ವಿವರಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.